ದೊಡ್ಡ ಹಾಲ್ ಮಾಡಿದ್ವಿ ಹೇಗೆ ಅಂತಂದಾಗ ನಮ್ಗೆ ಸ್ವಲ್ಪ ಆತಂಕ ಇತ್ತು. ಆದರೆ ಸುಮತಿಯವರ ಪ್ರೀತಿಯ ಬೇರುಗಳು ಇಷ್ಟು ದೊಡ್ಡದಾಗಿ ಇದ್ದಾವೆ ಅಂತ ನನಗೆ ಗೊತ್ತು. ಸುಮತಿಯವರು ಈ ಪುಸ್ತಕವನ್ನು ನವ ಕರ್ನಾಟಕಕ್ಕೆ ಕೊಟ್ಟಾಗ ಭಾಳ ಸಂತೋಷ ಆಯಿತು. ಯಾಕಂದರೆ ಇದು ಓದುವ ಕೇಳುವ ಪುಸ್ತಕ. ಪ್ರತಿಯೊಂದು 52 ಸಂಚಿಕೆಗಳು, 52 ಅಧ್ಯಾಯಗಳೇನಿದ್ದಾವೆ, ಪ್ರತಿ ಅಧ್ಯಾಯದ ಮೇಲೆ ಒಂದು QR ಕೋಡ್ ಹಾಕಿದ್ದಾರೆ. ಸೊ ಅದನ್ನು ಆನ್ ಮಾಡಿದರೆ, ಮೊಬೈಲಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಈ ಕೃತಿ ಆ ಸಂಚಿಕೆಯಲ್ಲಿ ಏನು ಹೇಳ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ಅಂದರೆ ಇವರು ಓದೋಕ್ಕೆ ಆಗದೆ ಇರೋರ್ನೂ ಬಿಡ್ದೇನೆ ಬೆನ್ನು ಹತ್ತಿ ಕೇಳಿಯಾದರೂ ತಿಳ್ಕೋ ಅನ್ನೋ ರೀತಿಯೊಳಗೆ ನಮ್ಮ ಸುಮತಿಯವ್ರಿಗೆ ಕೊಟ್ಟಿದ್ದಾರೆ. ನವ ಕರ್ನಾಟಕ ಇಂಥ ಒಳ್ಳೆಯ ಪುಸ್ತಕವನ್ನು ಪ್ರಕಟ ಮಾಡೋಕ್ಕೆ ಭಾಳ ಸಂತೋಷ ಪಡ್ತದೆ. ಅವರಿಗೆ ಸುಮತಿಯವ್ರಿಗೆ ನವ ಕರ್ನಾಟಕಕ್ಕೆ ಸುಮಾರು ಆಗಲೇ ಅವ್ರು ಹೇಳಿದಾಗೆ 25 ವರ್ಷಗಳ ಸಂಬಂಧ. ನನಗಿಂತ ಮುಂಚೆ MD ಆಗಿರ್ತಕ್ಕಂಥ ರಾಜಾರಾಮ್ ಅವರು ಭಾಳ ಆತ್ಮೀಯರು, ಉಡುಪ ಅವರು. ಸೊ ಆಮೇಲೆ ಕಳೆದ ಒಂದು 15 ವರ್ಷದಿಂದ ನಾನು ನವ ಕರ್ನಾಟಕ ಜವಾಬ್ದಾರಿ ತೊಗೊಂಡಾಗ ಸುಮತಿಯವರು ಹೆಚ್ಚು ಕಡಿಮೆ ಈಗಾಗಲೇ ಅವ್ರು ಹೇಳಿದಾಗೆ ಪ್ರತಿ ನವ ಕರ್ನಾಟಕದ ಕಾರ್ಯಕ್ರಮದ ನಿರ್ವಹಣೆಯನ್ನು ಅವರೇ ಮಾಡ್ತಾಯಿದ್ರು. ಎಷ್ಟೋ ಸಲ ಅವರು ಒಂದು ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡುವಾಗ ಇಲ್ಲಿ ಸಾಕಷ್ಟು ಇತಿಹಾಸದ ಪುಸ್ತಕ ಆಗಿರ್ಬೋದು, ಅಥವಾ ಇಲ್ಲಿ ಅನಂತರಾಮ್ ಅವರಿದ್ದಾರೆ, G. ರಾಮಕೃಷ್ಣ ಅವರಿದ್ದಾರೆ, ತತ್ವಶಾಸ್ತ್ರದ ಪುಸ್ತಕ ಆಗಿರ್ಬೋದು, ಅಥವಾ ಖಗೋಳಶಾಸ್ತ್ರದ ಪುಸ್ತಕ ಆಗಿರ್ಬೋದು, ಯಾವುದೇ ಪುಸ್ತಕ ಆಗಿರ್ಬೋದು. ಸೊ ಆ ಪುಸ್ತಕಗಳನ್ನು ಬಿಡುಗಡೆ ಮಾಡುವಾಗ ಸುಮತಿಯವರು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ತಯಾರಿ ಏನಿತ್ತಲ್ಲ, ಆ ಪುಸ್ತಕವನ್ನು ಓದಿಕೊಂಡು ಅದರೊಳಗೆ ಏನಿದೆ, ಅದು ಏನನ್ನು ಧ್ವನಿಸ್ತದೆ, ಅದು ಯಾಕೆ ಅದು ಇವತ್ತಿನ ಸಂದರ್ಭದಲ್ಲಿ ಮಹತ್ವ ಅನ್ನೋದನ್ನು ಅವರು ತಮ್ಮ ನಿರ್ವಹಣೆಯಲ್ಲಿ, ಸುಮ್ಮನೆ ಈಗ ಇವರು ಭಾಷಣ ಮಾಡ್ತಾರೆ, ಇವರು ವಂದನಾರ್ಪಣೆ ಮಾಡ್ತಾರೆ, ಇವರು ಉದ್ಘಾಟನೆ ಮಾಡ್ತಾರೆ, ಇವರು ಪುಸ್ತಕ ಬಿಡುಗಡೆ ಮಾಡ್ತಾರೆ, ಅದು ನಿರ್ವಹಣೆ. ಆದರೆ ನಿರ್ವಹಣೆಯನ್ನು ಅರ್ಥಪೂರ್ಣವಾಗಿ ನಿರ್ವಹಿಸಿಕೊಂಡು ಹೋಗೋದಿದೆಯಲ್ಲ, ಅದನ್ನು ನವ ಕರ್ನಾಟಕ ಕಂಡುಕೊಂಡಿರ್ತಕ್ಕಂಥ ಅತ್ಯುತ್ತಮ ನಿರ್ವಾಹಕಿಯರಲ್ಲಿ ನಮ್ಮ ಸುಮತಿಯವರು ಒಬ್ಬರು. ಅವರು ಈ ಕೃತಿಯನ್ನು ತಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಜೊತೆಗೇ ಅವರು ಮಾತಾಡುವಾಗ, ನಿರ್ವಹಣೆ ಮಾಡುವಾಗಲೇ ಹೇಳ್ತಿದ್ವಿ, ಅವರ ಶಬ್ದ ಭಂಡಾರ ಭಾಳ ದೊಡ್ಡದು. ಶಬ್ದಗಳನ್ನು ಹುಟ್ಟಾಕ್ತಾರೆ, ಶಬ್ದಗಳನ್ನು ಪೋಣಿಸ್ತಾರೆ, ಸೃಷ್ಟಿಸ್ತಾರೆ. ಈಗ ಇದರೊಳಗೆ ಬರೆದಿದ್ದಾರೆ ಕರ್ಣಬಂಧುಗಳು ಅಂತ. ಕರ್ಣಬಂಧುಗಳು ಅನ್ನೋದನ್ನು ನಾವು ಆತ್ಮೀಯ ಬಂಧುಗಳೇ, ಓದುಗ ಬಂಧುಗಳೇ, ಅವರು ಕರ್ಣಬಂಧುಗಳು ಅಂತಕ್ಕಂಥ ತಮ್ಮ ಶಬ್ದನ ಬಳಸಿದ್ದಾರೆ. ಹಾಗೆ ಎಲ್ರಿಗೂ ಬರೆಯುವಾಗ ಅವ್ರು ಹಾಗೇನೆ JN ಮೋಹನ್ ಅವರಿಗೆ ಸುಮ್ಮನೆ JN ಮೋಹನ್ ಅಂತ ಬರೆದಲ್ಲ, ಅವರು ಮಾಯಾವಿ ಅಂತ, ಮಾಧ್ಯಮ ಲೋಕದ ಮಾಯಾವಿ ಅಂತ ಬರೆದಿದ್ದಾರೆ. ಅಂದರೆ ಆ ಥರದ ಮಾಯೆಗಳನ್ನು ಮಾಡ್ತಕ್ಕಂಥ ಶಕ್ತಿ ಇರೋರವರು. ಸೊ ಹಾಗೆಯೇ ನಮ್ಮ ಸಾದರವ್ರ ಬಗ್ಗೆ, ಸಾದರವರು ಅವರು ನಿರ್ದೇಶಕರಾಗಿದ್ದವರು. ನಾನು ಅವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ಕೊಂಬಂದರು. ನನಗಿಂತ 2 ವರ್ಷ ದೊಡ್ಡವರು, ಆದರೆ ನನಗಿಂತ ಇನ್ನೂ ಸಣ್ಣವರಾಗೆ ಕಾಣ್ತಾರೆ ಅವರು. ಸೊ ತಲೆಯಲ್ಲಿ ಕೂದಲಿಲ್ಲ ಅನ್ನೋದು 2 ಅನುಕೂಲ, ಯಾಕೆ ಬಿಳಿ ಕೂದಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಸಾದರವರು ಅವ್ರ ಬಗ್ಗೆ ಅವರು ನೋಡಿ, ಸಾದರ ಸ್ವೀಕಾರ ಅವ್ರದ್ದು ಚಾಪ್ಟರ್ 44ನೇ ಚಾಪ್ಟ್ರಲ್ಲಿ ಸಾದರ ಸ್ವೀಕಾರ ಅಂತ, ಬಸವರಾಜ್ ಸಾದರ್ ಅವ್ರ ಹೆಸರು, ಸಾದರ ಸ್ವೀಕಾರ ಅಂತ ಅವ್ರಿಗೆ ಬರ್ತಾರೆ. ಇನ್ನೊಬ್ಬರು ನಮ್ಮ ಸ್ನೇಹಿತರು ಬೆಳ್ಳಕ್ಕಿಯವರು, ಅದಕ್ಕೆ ಬೆಳ್ಳಕ್ಕಿ ವಿಹಾರ ಅಂತ. ಸೊ ಬೆಳ್ಳಕ್ಕಿ ಹಾರಾಡೋದನ್ನು ಮತ್ತು ಸಾದರ್ ಅವ್ರನ್ನ ಸ್ವೀಕಾರ ಮಾಡೋದನ್ನು, ಈ ಥರದ ಎಲ್ಲ ಇದನ್ನು ಆಕಾಶವಾಣಿ ಹಿರಿಯರ ಬಗ್ಗೆ ಎಲ್ಲರ ಬಗ್ಗೆನೂ ಬರೆದಿದ್ದಾರೆ. ಸೊ ಇಲ್ಲಿ HS ಪಾರ್ವತಿಯವ್ರ ಬಗ್ಗೆ ಬರೆಯುವಾಗ ಮಹಿಳಾ ಧನಿ ಜಾಗೃತಿ HS ಪಾರ್ವತಿ. ಸೊ ಈ ಥರದೊಳಗೆ ಅವರು ಶಬ್ದಗಳನ್ನು ಜೋಡಿಸೋದು, ಶಬ್ದಗಳನ್ನು ಸೃಷ್ಟಿಸೋದು, ಸಂದರ್ಭಕ್ಕೆ ತಕ್ಕಾಗಿ ಆ ಪ್ರಯೋಗಗಳನ್ನು ಮಾಡೋದು. ಸೊ ಅದ್ರ ಜೊತೆಗೇ ಬರೀ ಶಬ್ದ ಮಾತ್ರ ಅಲ್ಲ, ಶಬ್ದ ಪ್ರಾಸ ಮಾತ್ರ ಅಲ್ಲ, ಸೊ ಅದ್ರ ಜೊತೆಗೇ ಆ ಪುಸ್ತಕದಲ್ಲಿರ್ತಕ್ಕಂಥ ಕಂಟೆಂಟ್ಗಳನ್ನು ಅರ್ಥ ಮಾಡಿಕೊಂಡು, ಅಥವಾ ಯಾರು ಬಿಡುಗಡೆ ಮಾಡ್ತಾರೆ ಅವ್ರ ಬಗ್ಗೆ ತಿಳ್ಕೊಂಬರ್ತಾರೆ. ಸೊ ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯೊಳಗೆ ನಿರ್ವಹಣೆ ಮಾಡೋದನ್ನು ನಾನು ನೋಡಿದ್ದೆ. ಆದರೆ ಇವತ್ತು ನನ್ನ ಕೈಗೆ ಕೊಟ್ಟಿರ್ತಕ್ಕಂಥ, ನಮ್ಮ ಪ್ರಕಾಶನಕ್ಕೆ ಕೊಟ್ಟಿರ್ತಕ್ಕಂಥ ಈ ಪುಸ್ತಕ ಏನಿದೆ, ಈ ಪುಸ್ತಕ ನವ ಕರ್ನಾಟಕ ಪ್ರಕಾಶನ, ಈಗಾಗಲೇ ನಮ್ಮ ಗೆಳೆಯ ಪ್ರೇಮಚಂದ್ ಅವರು ಹೇಳಿದಾಗೆ ಭಾಳ ಭಿನ್ನವಾಗಿ ಬಂದಿರತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕ ಸುಮಾರು ನಮ್ಮ ನವ ಕರ್ನಾಟಕದ 7,130
34ನೇ ಪುಸ್ತಕ. ಇದು ಅರ್ಥಪೂರ್ಣವಾಗಿ ಬಂದಿದೆ. ಇಂಥ ಪುಸ್ತಕವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಇದ್ರ ಜೊತೆಗೇ ಈ ಆಕಾಶವಾಣಿ ಇದು ಬರೀ ನುಡಿ ತೇರನ್ನು ಎಳೆದಿರ್ತಕ್ಕಂಥ ಕಲಿಗಳ ಬಗ್ಗೆ ಮಾತ್ರ ಅಲ್ಲ, ತೇರಿನ ಬಗ್ಗೆನೂ ಮಾಹಿತಿ ಇದೆ. ಆಕಾಶವಾಣಿಯ ಬಾನುಲಿಯ ಇತಿಹಾಸದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಇಲ್ಲಿ ಕೊಡ್ತಾರೆ. ಯಾಕೆಂದರೆ ನಾವು ಇಲ್ಲಿ ಸುಮತಿಯವ್ರನ್ನ ನನಗೊಂದು ಆಲೋಚನೆ ಇತ್ತು. ಇತ್ತಿತ್ತಲಾಗಿ ಪುಸ್ತಕ ಬಿಡುಗಡೆಗೆ ಭಾಳ ಕಡಿಮೆ ಜನ, ಪುಸ್ತಕ ಬಿಡುಗಡೆ ವಿಚಾರ ಸಂಕಿರಣಕ್ಕೆ ಜನ ಭಾಳ ಕಡಿಮೆ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿ ದೊಡ್ಡ ಹಾಲ್ ಮಾಡಿದ್ವಿ ಹೇಗೆ ಅಂತಂದಾಗ ನಮ್ಗೆ ಸ್ವಲ್ಪ ಆತಂಕ ಇತ್ತು. ಆದರೆ ಸುಮತಿಯವರ ಪ್ರೀತಿಯ ಬೇರುಗಳು ಇಷ್ಟು ದೊಡ್ಡದಾಗಿ ಇದ್ದಾವೆ ಅಂತ ನನಗೆ ಗೊತ್ತಿಲ್ಲ. ಸೊ ಯಾಕೆಂದರೆ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಳಗದಲ್ಲಿ ಅವರೆಷ್ಟು ಪ್ರೀತಿಯಿಂದ ಒಡನಾಡಿದ್ದಾರೆ ಅನ್ನೋದಕ್ಕೆ ನೀವೆಲ್ಲರೂ ಬಂದು ಇಲ್ಲಿ, ನನಗೆಲ್ಲ ಬೇರೆ ಬೇರೆ ಕಡೆ ಸ್ನೇಹಿತರು ಬಂದಿದ್ದಾರೆ. ಸೊ ನಿಮ್ಗೆಲ್ರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ವಂದನಾರ್ಪಣೆ ಬೇರೆ ನಮ್ಮ ಜನಾರ್ದನ್ ಅವರು ಹೇಳ್ತಾರೆ. ಸೊ ನಾನು ವೈಯಕ್ತಿಕವಾಗಿ ಇಲ್ಲಿ ಮಾತಾಡ್ತಾ ಸುಮತಿಯವರಿಗೆ ಭಾಳ ಮುಖ್ಯವಾಗಿ ನಾನು ಇದನ್ನು ಆಮೇಲೆ ನೀವು ಬಹುಶಃ ನಾನು 5ನೇಯಿಂದ ಓದುವಾಗ 5ನೇ ಕ್ಲಾಸಲ್ಲಿರುವಾಗಲಿಂದನೂ ಆಕಾಶವಾಣಿ ಜೊತೆ ಒಡನಾಟ ಇದ್ದದ್ದು. ನನ್ನ ಆಕಾಶವಾಣಿ ಒಡನಾಟ ಹೇಗೆ ಅಂತಂದರೆ, ನಮ್ಮ ಊರಲ್ಲಿ ಹಳ್ಳಿಲಿ, ಬಿಜಾಪುರ ಜಿಲ್ಲೆ ಒಂದು ಹಳ್ಳಿ, ರೇಡಿಯೋ ಇರಲಿಲ್ಲ. 1972 ಸಂದರ್ಭದಲ್ಲಿ ದೊಡ್ಡ ಬರಗಾಲ. ಆವಾಗ ನಮ್ಮೂರಿನ ಕೂಲಿ ಮಾಡೋ ಜನ ದಲಿತರು ಗೋವಾಕ್ಕೆ ದುಡಿಯೋಕ್ಕೆ ಹೋಗ್ತಾಯಿದ್ರು. ಗೋವಾಕ್ಕೆ ದುಡಿಯೋಕ್ಕೆ ಹೋದಾಗ ಅಲ್ಲಿಂದ ಬರುವಾಗ ಒಬ್ಬನು ಬಗಲಿಗೆ ಒಂದು ರೇಡಿಯೋ ಹಾಕ್ಕೊಂಬಂದ. ಅದು ಬ್ಯಾಟ್ರಿ ರೇಡಿಯೋ ಹಾಕ್ಕೊಂಬಂದ. ಅವನು ಫುಲ್ ಸೌಂಡ್ ಇಟ್ಕೊಂಬಂದ, ಯಾಕಂದ್ರೆ ದುಡಿಯೋಕ್ಕೆ ಹೋಗಿದ್ನಲ್ಲ ಊರು ಬಿಟ್ಟು. ಸೊ ಸೌಂಡ್ ಇಟ್ಕೊಂಬಂದ ಗೋವಾದಿಂದ ಬರುವಾಗ. ಸೊ ನಮ್ಮ ತಾತ ಊರು ಗೌಡ್ರಲ್ಲ, ನಮ್ಮ ಮನೆಗೆ ರೇಡಿಯೋ ಇಲ್ಲ. ಸೊ ಅಲ್ಲಿ ಹಳ್ಳೀಲಿ. ಸೊ ಅದಕ್ಕೆ ಅವರು ಆ ರೇಡಿಯೋ ತೊಗೊಂಬ ಇಲ್ಲಿ ಅಂತಂದರು. ತಂದ ಮನೆ ಮುಂದೆ ದೊಡ್ಡ ಮನೆ ಕತ್ತೆ ಮೇಲೆ ಇಟ್ಟರು, ಸೌಂಡ್ ಫುಲ್ ಮಾಡಿದರು. ಫುಲ್ ಮಾಡಿದ ಮೇಲೆ ಊರು ಜನ ಡಬ್ಬಿ ಮಾತಾಡ್ತದೆ ಅಂಥೇಳಿ ಊರು ಜನ ಬಂದು ಆ ರೇಡಿಯೋ ನೋಡೋಕ್ಕೆ ನಿಂತರು. ಪಾಪ ಅವ್ನು ತೊಗೊಂಡು ಹೋಗ್ಬೇಕಂತ ಅವ್ನ ಸಂಕಟ ಅಂದರೆ ಬ್ಯಾಟ್ರಿ ಖಾಲಿ ಆಗ್ತದೆ ಅಂತ. ಆ ಮನೆಗೆ ತೊಗೊಂಡೋಗಿ ತೋರಿಸ್ಬೇಕು ತಮ್ಮ ಮನೆಗೆ. ಸೊ ಬ್ಯಾಟ್ರಿ ಖಾಲಿ ಆಗ್ತದೆ ಅಂತ ಅವ್ನ ಚಿಂತೆ. ಅದಕ್ಕೆ ಇವನು ಎಲ್ಲಿ ತೊಗೊಂಡು ಹೋಗಲ್ಲ, ನೀವು ಚಂತನೇ ಇಲ್ಲೇ ಇರಬೇಕು ಅಂತ ನಮ್ಮ ತಾತ. ಸೊ ಕೊನೆಗೆ ಅದು ಬ್ಯಾಟ್ರಿ ಡೌನ್ ಆಗಿ ಅದು ಬಂದಾದಮೇಲೆ ಪಾಪ ತೊಗೊಂಡು ಹೋದ. ಸೊ ಇದು ಒಂದು. ಎರಡನೇದು ಇನ್ನೊಂದು, ನಮ್ಮ ಚಿಕ್ಕಮ್ಮನ ತಾತನ ಮನೆಯಲ್ಲಿ ಅಲ್ಲಿ ಇನ್ನೊಂದು ರೇಡಿಯೋ ಇತ್ತು. ಅದು ಇಷ್ಟೆತ್ತರ ರೇಡಿಯೋ. ಆ ರೇಡಿಯೋಕ್ಕೆ ಇಂತಿಂಥ ಗಾಲಿಗಳು. ಸೊ ನಾನೇನಾದರೂ ಗಲಾಟೆ ಮಾಡಿದಾಗ, ಚಿಕ್ಕವನಲ್ಲ, ನಮ್ಮ ತಾತ ಹೇಳ್ತಾ ಇದ್ದ, ನೀನು ಹಿಂಗೆ ಗಲಾಟೆ ಮಾಡಿದರೆ ಒದ್ದು ಅದ್ರ ಒಳಗೆ ಹಾಕ್ತೀನಿ, ಅಲ್ಲಿ ಅವರು ಒದ್ದು ನಿನಗೆ ಹಾಡು ಹಾಡಕ್ಕೆ ಹಚ್ತಾರೆ ಅಂತ. ಸೊ ಎಲ್ಲಿ ಕಿರಿಕಿರಿ ಅಂತ ಸುಮ್ಮನೆ ಆಗ್ತಿದ್ದೆ, ಆದರೆ ಹಾಕ್ತಾರೆ. ರೇಡಿಯೋ ಜೊತೆ ನಂಟು ಹೀಗೆ. ಇದರಲ್ಲಿ ಸುಮತಿಯವರು ಒಂದು ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಕುಮಾರ್ ಅವರು ರೇಡಿಯೋ ಇದಾದಮೇಲೆ ಆ ಕಲಾವಿದರು ಎಲ್ಲಿದ್ದಾರಂತೆ ಹಿಂದೆ ಹುಡುಕಾಡ್ಕೊಂಡು ಹೋಗ್ತಿದ್ರಂತೆ. ಸೊ ಆ ಥರದ ಪ್ರಸ್ತಾಪ. ಅಂದರೆ ರೇಡಿಯೋ ಹೊಸದಾಗಿ ಬಂದಾಗಿನ ಕಾಲದಿಂದಲೂ ನಿಮ್ಮನ್ನು ಕೇಳ್ತಾ ಬಂದಿದ್ದೀವಿ, ನಿಮ್ಮ ಕರುಣ ಬಂಧುಗಳು ನಾವು. ನನಗೊಂದು ಖುಷಿ ಏನಂದರೆ, ಸ್ವಲ್ಪ ದಿಮಾಕ್ ಏನಂದರೆ, ಇವತ್ತು ನಿಮ್ಮನ್ನು ಕುಂದಿರಿಸಿ ನಾನು ಮಾತಾಡ್ತಾ ಇದ್ದೀನಲ್ಲ. ಸೊ ಇವರೆಲ್ಲ ವಾರ್ತೆ ಹೇಳಿದವರು. ಧಾರವಾಡದ ಆಕಾಶವಾಣಿಯಲ್ಲಿ ಅಲ್ಲಿ ಶಾನ್ಭಾಗ್ರು ಮತ್ತು ಚಾಮರಾಜ್ ಅವರಿಬ್ಬರದ ಪ್ರದೇಶ ಸಮಾಚಾರ ಕೇಳ್ಕೊಂಡೇ ನಾವು ಆ ಕಾಲದಲ್ಲಿ ಆಕಾಶವಾಣಿ ಜೊತೆ ಸಂಪರ್ಕನ ಇಟ್ಕೊಂಡವರು. ಆಮೇಲೆ ಬಾಣಂದೂರು ಕೆಂಪೈ ಬಂದಾಗ ಹಾಡುಗಳು, ಯಮುನಾ ಮೂರ್ತಿಯವರ ನಾಟಕಗಳು, ಈ ಥರದ್ದೆಲ್ಲ ಕೇಳಿಕೊಂಡು ಧಾರವಾಡದಲ್ಲಿ ಬೆಳೆದವರು. ಬಸವರಾಜ ಸಾದರ್ ಅವರಿಗೆ ಗೊತ್ತು, ನಾವು ಓದುವಾಗ ಅವಾಗಿನ್ನೂ ಟಿ ವಿ ದೊಡ್ಡ ಪ್ರಮಾಣದೊಳಗೆ ಬಂದಿರಲಿಲ್ಲ. ಆಕಾಶವಾಣಿನೇ ದೊಡ್ಡ ಒಂದು ವೇದಿಕೆ. ಸೊ ಅಂಥ ಆಕಾಶವಾಣಿಯ ಇತಿಹಾಸವನ್ನು, ಬಾನುಲಿ ಕೇಂದ್ರಗಳ ಇತಿಹಾಸವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ಮೈಸೂರಿನ ಬಾನುಲಿ ಕೇಂದ್ರ ಅದು ಇಲ್ಲಿ ಬೆಂಗಳೂರಿಗೆ ಬಂದಿದ್ದು, ಆಮೇಲೆ ಧಾರವಾಡದ 1950ರಲ್ಲಿ ಧಾರವಾಡದಲ್ಲಿ ಬಂದಿದ್ದು, ಕೊನೆಗೆ ಭದ್ರಾವತಿ, ಈ ಥರದ ಎಲ್ಲ ಕಡೆ ಬಂದಿರತಕ್ಕಂಥ ಕೇಂದ್ರಗಳ ಬಗ್ಗೆ ಹೇಳಿದ್ದಾರೆ. ಸೊ ನನಗೆ ಇದು ಒಂದು ಮಹತ್ವವಾಗಿರ್ತಕ್ಕಂಥ ಜನಮಾಧ್ಯಮದ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದಾಖಲೆ. ಇದು ಬರೀ ನುಡಿತೇರನ್ನು ಎಳೆದವರು ಮಾತ್ರ ಅಲ್ಲ, ಆ ನುಡಿತೇರಿನ ದಾಖಲೆ ಸಹಿತ ಇದರಲ್ಲಿದೆ. ಇದನ್ನೆಲ್ಲವನ್ನು ಅವರೆಲ್ಲರ ಬಗ್ಗೆನೂ ಬರೆದಿದ್ದಾರೆ. ಆಮೇಲೆ ಭಾಳ ದಿಗ್ಗಜರು, ಇವತ್ತು ಯಾರಿಗೂ ಮರೆತೇ ಹೋಗ್ತಾ ಇರ್ತಕ್ಕಂಥವ್ರು. ನಾನು ಹಲವಾರು ಜೊತೆ ಒಡನಾಡಿದ್ದೀನಿ. NK ಅವರಾಗಿರ್ಬೋದು, ಅಥವಾ ನಮ್ಮ AS ಮೂರ್ತಿಯವರಾಗಿರ್ಬೋದು, ಶೋಭಾ ಅವರು ಬಂದಿದ್ದಾರೆ. ಬೆಂಗಳೂರಿನೊಳಗೆ ನಮಗೆ ಸಾಯಂಕಾಲ ಅಲ್ಲಿ ಅವರ ಕಲಾಮಂದಿರದಲ್ಲಿ ಏನೇ ಕಾರ್ಯಕ್ರಮ ಇಟ್ಟರು
ಅವ್ರ ಮನೆಯಲ್ಲಿ ಕೂತು ನಾನು ಮತ್ತು ಹಿರಿಯರಂಥ ಸೋಮಶೇಖರ್ ಅವರು, ಶೋಭಾ ಅವ್ರಿಗೆ ಗೊತ್ತು, ಗೌರಿ ದತ್ತು ಅವರೆಲ್ಲ ಇದ್ದಾಗ ಅವ್ರಿಗೆ ಹೇಳ್ತಿದ್ವಿ, ನಿಮ್ಮ ಈರಣ್ಣನ ನಾವು ಕೇಳಲಿಲ್ಲ, ಸೊ ದಯವಿಟ್ಟು ಇಲ್ಲಿ ಅದು ಹೆಂಗೆ ಹೇಳ್ತಿದ್ರಿ ಹೇಳಿ, ಭಾಳ ಜನ ಹೇಳ್ತಾ ಇದ್ದಾರೆ ಅಂತೇಳಿ ಎಸ್ ಮೂರ್ತಿ ಅವ್ರು ಹೇಳಿದಾಗ ಅವರು ಮತ್ತೆ ಅದೇ ರೀತಿಯಲ್ಲಿ ಕೂತು ಅದನ್ನೆಲ್ಲ ಹೇಳ್ತಕ್ಕಂಥದ್ದು. ಬಟ್ ಇವರು ಅದನ್ನು ನೇರವಾಗಿ ಅಂಥವ್ರನ್ನೆಲ್ಲರೂ ಇಲ್ಲಿ ಕೇಳ್ತಕ್ಕಂಥ ರೀತಿಯೊಳಗೆ ನಮಗೆ ತಂದು ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಈ ಪುಸ್ತಕ ಐತಿಹಾಸಿಕವಾಗಿ ಭಾಳ ಮಹತ್ವದ್ದು. ಆ ಕಾಲದ ಧ್ವನಿಗಳು, ಅವ್ರ ಮಾತುಗಳು, ಸೊ ಇದೆಲ್ಲದ್ರ ಜೊತೆಗೆ ಬರೀ ನುಡಿತೇರನ್ನು ಎಳೆದವರು ಮಾತ್ರ ಅಲ್ಲ, ಅಥವಾ ನುಡಿ ತೇರಿನ ವಿಷಯ ಮಾತ್ರ ಅಲ್ಲ, ಬಾನುಲಿ ವಿಷಯ ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ಇವು ಎಲ್ಲವೂ ಸಹಿತ ಒಂದು ಕಾಲಘಟ್ಟದ ಇತಿಹಾಸವನ್ನು ಈ ಕೃತಿಯಲ್ಲಿ 322 ಪುಟ ಏನಿದೆ, ಇದರೊಳಗೆ 328 ಪುಟ ಇದೆ. ಇದರೊಳಗೆ 52 ಕಲಿಗಳ ಬಗ್ಗೆ ಹೇಳಿರಬಹುದು, ಆದರೆ ಸಾವಿರಾರು ಹೆಸರುಗಳು ಈ ಪುಸ್ತಕದಲ್ಲಿ ಬರ್ತವೆ. ಸಾವಿರಾರು ಹೆಸರುಗಳು, ಅದಕ್ಕೆ ಪೂರಕವಾಗಿದ್ದವರು, ಹಿಂದೆ ಇದ್ದವರು, ಮುಂದೆ ಇದ್ದವರು, ಜೊತೆ ಕೂಡಿದವರು, ಎಲ್ಲ ಮೈಸೂರು ಮಹಾರಾಜರ ಆದಿಯಾಗಿ ಎಲ್ಲರೂ ಸಹಿತ ಅವರು ನೆನಪಿಸ್ಕೊಳ್ತಾರೆ. ಸೊ ಅದ್ರ ಜೊತೆಗೇ ಆ ಕಾಲದಲ್ಲಿ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಈ ಬಾನುಲಿ ಕೇಂದ್ರ ಅಂತ ಅನ್ನೋದು ಎಷ್ಟು ಮಹತ್ವವಾದಂಥ ಒಂದು ಸಂವಹನ ಕೆಲಸವನ್ನು ಮಾಡಿತು ಅಂತ ನಾವೆಲ್ಲರೂ ಧಾರವಾಡದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಬಹುತೇಕ ಕರ್ನಾಟಕದ ಎಲ್ಲ ಕೇಂದ್ರಗಳಲ್ಲೂ ನಾನು ಹೋಗಿ ಮಾತನಾಡಿದ್ದೀನಿ. ಒಂದು ನಾಟಕ ಆಕಾಶವಾಣಿಯಲ್ಲಿ, ಧಾರವಾಡ ಆಕಾಶವಾಣಿಯಲ್ಲಿ ಪ್ರಸಾರ ಆಯಿತು. ಚುನಾವಣೆ ಬಂತು ಅಂದರೆ ಬೆಂಗಳೂರಿನವರು ಎಲ್ಲ ಇಲ್ಲಿ ಕೂತಿದ್ದೀರಿ, ಕರೆದು ಸರ್ ಈ ಶಬ್ದ ಬೇಡ, ಈ ಶಬ್ದ ಬೇಡ ಅಂಥೇಳಿ ಚುನಾವಣಾ ಭಾಷಣದ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ನಿಯಂತ್ರಣ ಮಾಡಿ, ಸೊ ಅದೆಲ್ಲ ಆಗಿ ಎಷ್ಟು ಮಹತ್ವದ ಒಂದು ಕೇಂದ್ರ ಆಗಿತ್ತು ಆಕಾಶವಾಣಿ ಅನ್ನೋದು. ಅದ್ರ ಜೊತೆಗೇ ಅವರು ಕೊನೆಗೆ TRPಗಳ ಬಗ್ಗೆ ಮಾತನಾಡ್ತಾರೆ. ಅಂದರೆ ಒಬ್ಬ ಆಕಾಶವಾಣಿ ಅಥವಾ ಅಂದರೆ ಬಾನುಲಿ ಕೇಂದ್ರದ ಕೆಲಸಗಾರ್ತಿಯಾಗಿ ಅದರ ಬಗ್ಗೆ ಒಂದು ಹೆಮ್ಮೆ, ನಿಮಗೆಲ್ಲ ಇರ್ತಕ್ಕಂಥ ಹೆಮ್ಮೆ ಏನು ಅಂತಂದರೆ, ಅತ್ಯಂತ ಸಭ್ಯ ನಾಗರಿಕ ಒಂದು ಮಾಧ್ಯಮ ಅಂತಂದರೆ ಅದು ಆಕಾಶವಾಣಿ. ಯಾಕೆಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಇಲ್ಲ ಕೊನೆ ಇದರೊಳಗೆ ಒಂದು TRP ಬಗ್ಗೆ ಬರೆದಿದ್ದಾರೆ. TRP ಸಲುವಾಗಿ ಇವತ್ತಿನ ಮಾಧ್ಯಮಗಳಿದಾವಲ್ಲ, ಇವತ್ತು ಇದು ದೂರದರ್ಶನ ಅದನ್ನೂ ಹೋಗಿ ಇವತ್ತಿನ ಖಾಸಗಿ TV ಗಳು ಬಂದಿದ್ದಾವೆ, ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಎಂಥದ್ದು. ಅವತ್ತು ಸುದ್ದಿಗಾಗಿ ಮಾಧ್ಯಮ, ಇವತ್ತು ಮಾಧ್ಯಮಕ್ಕಾಗಿ ಸುದ್ದಿ. ಆ ಸುದ್ದಿಗಾಗಿ ಮಾಧ್ಯಮ, ಇವತ್ತು ಮಾಧ್ಯಮಕ್ಕಾಗಿ ಸುದ್ದಿ. ಗೌರಿ ಲಂಕೇಶ್ ಒಂದು ಸಲ ಹೇಳ್ತಾಯಿದ್ರು, ಅದ್ಯಾವುದೋ ಚಿಕ್ಕಬಳ್ಳಾಪುರದ ಹತ್ರ ಒಂದು ಮಗು ಬಾವಿಲಿ ಬಿದ್ದಿತ್ತಂತೆ. ಅವ್ರು ಯಾರೋ TVಗೆ ಫೋನ್ ಮಾಡಿದ್ರಂತೆ, ಮಗು ಬಾವಿಲಿ ಬಿದ್ದಿದೆ, ಬಂದು ಇದನ್ನು ಮಾಡಿ ಅಂತ. ಅವ್ರು ಹೇಳಿದ್ರಂತೆ, ನಾನು ಬರೋವರೆಗೂ ಆ ಮಗುನ ತೆಗೆದೇ ಇದ್ದರೂ ಬರ್ತೀನಿ. ಅದು ಇವ್ರು ಹೋಗೋವರೆಗೂ ಆ ಮಗು ಅಲ್ಲೇ ಬಿದ್ದಿರಬೇಕು. ಸೊ ಆ ಥರದೊಳಗೆ ಇಲ್ಲಿ TRP ಬಗ್ಗೆ ಅವರು ಬರೀತಾರೆ. ಆಕಾಶವಾಣಿ ಬಗ್ಗೆ ಅವ್ರದ್ದೊಂದು ಭಾಳ ಸೂಕ್ಷ್ಮವಾದ ವಿಮರ್ಶೆ ಏನಂದರೆ, TRP ಅಲ್ಲ, ಇದು ಮನಸ್ಸಿನ ಬೆಸುಗೆ ಅಂತ. TRP ಅಲ್ಲ, ಇದು ಮನಸ್ಸಿನ ಬೆಸುಗೆ. ಇವತ್ತಿಗೂ ನನ್ನ ಮನೆಯಲ್ಲಿ ನನ್ನ ಶ್ರೀಮತಿಯವರು ಬೆಳಗ್ಗೆ 6 ಗಂಟೆಗೇ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿಗೂ ನಮ್ಮ ಮನೆಯಲ್ಲಿ ಆ ರೇಡಿಯೋ ಇದೆ. ಅಂದರೆ ಆ ಕಾಲಘಟ್ಟದ ಜನರಿಗೆ ಆ ರೇಡಿಯೋದ ಜೊತೆ ಒಂದು ನಿಕಟವಾಗಿರ್ತಕ್ಕಂಥ ಸಂಬಂಧ, ಸಂಪರ್ಕ ಇದೆ. ಸೊ ಇವತ್ತಿನ TRPಗಳಲ್ಲಿ TRP ಬೆನ್ನು ಹತ್ತಿರ್ತಕ್ಕಂಥ ಮಾಧ್ಯಮ ಇದೆಯಲ್ಲ, ಈ ದೃಶ್ಯ ಮಾಧ್ಯಮ, ಅದಕ್ಕಿಂತಲೂ ಶ್ರವ್ಯ ಮಾಧ್ಯಮ ಅಂತ ಅನ್ನೋದು ಒಂದು ಗೌರವಾನ್ವಿತರ ಮತ್ತು ನಿಜವಾದ ಸುದ್ದಿಯನ್ನು ಕಮ್ಯುನಿಕೇಟ್ ಮಾಡ್ತಕ್ಕಂಥ ರೀತಿಯೊಳಗಿರ್ತಕ್ಕಂಥ ಒಂದು ಮಾಧ್ಯಮ. ಅಲ್ಲಿ ಒಂದು ಬಾರಿ ಒಂದು TVಗೆ ಚರ್ಚೆಗೆ ಹೋಗಿದ್ದೆ. ಅವತ್ತು ನಮ್ಮ ಗೆಳೆಯರೊಬ್ಬರು ಮಂತ್ರಿ ಅವರು ಬಂದಿದ್ದರು, ಬಂದು ಕೂತಿದ್ರು, ಚರ್ಚೆ ಸಂವಾದ ಆಯಿತು. ಅವರು ಸ್ವಲ್ಪ ಜೋರಾಗಿ ಕೂಗಾಡೋ ಚಟ, ತಮ್ಮ ನಾಯಕತ್ವ, ತಮ್ಮ ಪಾರ್ಟಿಯನ್ನು ಎಕ್ಸ್ಪೋಸ್ ಮಾಡಿ ಭಾಳ ಕೂಗಾಡೋದು. ಎಷ್ಟರ ಮಟ್ಟಿಗೆ ಕೂಗಾಡೋದು ಅಂದರೆ ನನ್ನ ಧ್ವನಿ ಅವ್ರಿಗೆ ಕೇಳಿರಬಾರ್ದು, ಆ ಥರ ಕೂಗಾಡೋದು. ಸೊ ನಾನು ಇಂಟರ್ವಲ್ ಬಿಟ್ಟಾಗ ಅವ್ರಿಗೆ ಹೇಳಿದೆ, ನೋಡಿ ನೀವು ಈ ಥರ ಕೂಗಾಡಿದರೆ ನಾನು ಬೀದಿ ನಾಟಕ ಮಾಡಿ ಬಂದವನು, ಬೀದಿ ನಾಟಕ ಮಾಡಿ ಬಂದವನು, ನಾನು ಭಯಂಕರವಾಗಿ ಕೂಗ್ತೀನಿ, ಹುಷಾರಾಗಿರ್ದೆ ಅಂತ. ಸೊ ಮತ್ತೆ ಚಾಲು ಆದಾಗ ಮತ್ತು ಹಾಗೆ ಸ್ಟಾರ್ಟ್ ಮಾಡಿದರು. ಅವರು ಹೊರಗಡೆ ನನ್ನ ಗೆಳೆಯನೇ, ಮಂತ್ರಿ, ಎಜುಕೇಷನ್ ಮಂತ್ರಿ ಬೇರೆ ಆಗಿದ್ದರು. ಆಮೇಲೆ ನಾನು ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವ್ರನ್ನ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ರ ಪಾರ್ಟಿನ. ಅವನು ಮಾತಾಡಿದ್ದು ಒಂದು ಧ್ವನಿನೂ ಹೊರಗಡೆ ಕೇಳಲಾರ್ದಂಗೆ ಇಡೀ ಆ ಎಪಿಸೋಡ್ ಅಂದರೆ ಆ ಇಂಟರ್ವಲ್ ಬರೋವರೆಗೂ ಕೂಗಿದೆ. ಆಮೇಲೆ ಮತ್ತೆ ಇಂಟರ್ವಲ್ ಬಂತು. ಆ ನಿರೂಪಕರಿಗೆ ಹೇಳಿದೆ, ನೋಡ್ರಪ್ಪ ಆ್ಯಂಕರ್ಗೆ, ಸೊ ಈ ಥರ ಚರ್ಚೆ ಆಗಬಾರ್ದು, ಜನ ಕೇಳೋಕ್ಕೆ ಕೂತಿರ್ತಾರೆ, ಅವರಿಗೆ ನಾವು ಏನು ಮಾತಾಡ್ತೀವಿ ಅಂತ ವಿಷಯ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಈ ಥರ ಮಾತಾಡಬಾರ್ದು, ನೀವು ನಿಯಂತ್ರಣ ಮಾಡಬೇಕು ಅಂತ.
ಅವಾಗ ಆ ಪುಣ್ಯಾತ್ಮ ಹೇಳ್ದ, ಇಲ್ಲ ಸರ್, ನೀವು ಈ ಥರ ಗುದ್ದಾಡ್ತಾ ಇದ್ದರೆ ಅದನ್ನು ಹಾಗೆ ಗುದ್ದಾಡಕ್ಕೆ ಬಿಡಿ ಅಂತಾರೆ ನಮ್ಮವರು. ಯಾಕೆ ಅಂದರೆ ಜನ ಚಾನಲ್ ಚೇಂಜ್ ಮಾಡೋದಿಲ್ಲ ಅಂತ. ಚಾನಲ್ ಇರ್ತದಲ್ಲ ಅದನ್ನ ಚೇಂಜ್ ಮಾಡೋದಲ್ಲ, ಇದನ್ನೇ ನೋಡ್ತಿರ್ತಾರೆ. ಇವ್ರು ಹೊಡೆದಾಡ್ತಾರೆ ಅಂದರೆ ಎಷ್ಟರ ಯಾರು ಹೊಡಿತಾರೆ ನೋಡೋಣ ಅಂತ ಜನ ಚಾನಲ್ ಚೇಂಜ್ ಮಾಡೋದಿಲ್ಲ. ಅವಾಗ ನಮ್ಮ TRP ಜಾಸ್ತಿ ಆಗ್ತದೆ. ಈ ಥರದ ಮಾಧ್ಯಮಗಳು ಇವತ್ತು ಮಾಧ್ಯಮ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಯಾವುದೂ ಪಾಪ ಅಲ್ಲ. ಮಾಧ್ಯಮದಲ್ಲಿ ಸಿನ್ ಅನ್ನೋದೇ, ಉದ್ಯಮದಲ್ಲಿ ಯಾವುದೋ ಅನ್ಯಾಯ ಅತ್ಯಾಚಾರ ಅನ್ನೋದೇ ಇಲ್ಲ. ಸೊ ಇವತ್ತು ಎಷ್ಟರ ಮಟ್ಟಿಗೆ ಹೋಗಿದ್ದಾರೆ ಅಂದರೆ ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರ ನಮ್ಮಲ್ಲೇ ಮೊದಲು, ಅವ್ರ ಚಾನಲಲ್ಲೇ ಮೊದಲು. ಸೊ ಈ ಥರದ ಮಟ್ಟಿಗೆ ಒಂದು ಇದು ಹೋದಾಗ ನಾನು ಕಂಡುಕೊಂಡಿರ್ತಕ್ಕಂಥ ಈ ಆಕಾಶವಾಣಿ ಅಥವಾ ಬಾನುಲಿ ಕೇಂದ್ರ ಭಾಳ ಸಭ್ಯವಾಗಿರ್ತಕ್ಕಂಥ ನಾಗರಿಕವಾಗಿರ್ತಕ್ಕಂಥ ಒಂದು ಮಾಧ್ಯಮ. ಅದು ಇವತ್ತು ಹೋಗ್ತಾ ಇದೆ. ಅವರು ಕೊನೆಗೆ ಈ ಇದರೊಳಗೆ ಎಲ್ಲ ತೇರ್ನೆಳೆದವ್ರ ಬಗ್ಗೆ ನಮಗೆ ಸ್ಮರಣೆ ಕೊಟ್ಟು ಆಕಾಶವಾಣಿ ಬಗ್ಗೆ, ತಮ್ಮ ವೃತ್ತಿ ಬಗ್ಗೆ, ಇಲ್ಲಿರ್ತಕ್ಕಂಥ ಎಲ್ಲ ಮಹನೀಯರು ಏನೋ ಕೆಲಸ ಮಾಡಿದ್ರು ಅವ್ರ ಬಗ್ಗೆ ಹೇಳ್ತಾನೆ ಕೊನೆಗೆ ಇವತ್ತಿನ ಮಾಧ್ಯಮದಲ್ಲಿಯೂ ಸಹಿತ ಇನ್ನೇನು ರೇಡಿಯೋ ನಿಂತು ಹೋಯ್ತು, ಅದಕ್ಕೆ ಅವಕಾಶನೇ ಇಲ್ಲ ಅನ್ನುವಾಗಲೂ ಸಹಿತ ಮತ್ತೊಂದು ರೂಪದಲ್ಲಿ ಇದು ಜಾರಿಗೆ ಬಂದಿದೆ. ಅಲ್ಲಿಯೂ ಸಹಿತ ಖಾಸಗೀಕರಣ ದೊಡ್ಡ ಪ್ರಮಾಣದಾಗ ಆಗ್ತಾಯಿದೆ. ನವಕರ್ನಾಟಕದಂಥ ಸಂಸ್ಥೆಯ ದೊಡ್ಡ ಕಾಳಜಿ ಏನಂದರೆ, ಯಾಕಂದರೆ ನವಕರ್ನಾಟಕ ಸಂಸ್ಥೆ ಒಂದು ಪ್ರಗತಿಪರವಾಗಿರ್ತಕ್ಕಂಥ ಸಂಸ್ಥೆ. ಇವತ್ತು ನನಗೆ ಹಲವಾರು ಆಕಾಶವಾಣಿ ಕೇಂದ್ರಗಳಲ್ಲಿರ್ತಕ್ಕಂಥ ಸ್ನೇಹಿತರಿದ್ದಾರೆ. ಅವರೆಲ್ಲರೂ ಹೇಳ್ತಾ ಇದ್ದಾರೆ, ಆಕಾಶವಾಣಿಯನ್ನು ಮುಚ್ಚೋ ಪ್ರಯತ್ನಗಳು ಪ್ರಸಾರ ಭಾರತೀಯ ಮೂಲಕ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ. ಇದನ್ನು ಮುಚ್ಚಿ ಖಾಸಗಿ ವಲಯಕ್ಕೆ ಕೊಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಇದು ಆಗಬಾರ್ದು ಅಂತ ಈ ಗ್ಲೋಬಲೈಸೇಷನ್ ಬಂದ ಮೇಲೆ ಎಲ್ಲವನ್ನೂ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಪಾರ್ಲಿಮೆಂಟ್ ಅಂದನ್ನು ಬಿಟ್ಟು. ಸೊ ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟು ಸಹಿತ ಈಗಾಗಲೇ ಅಪರೋಕ್ಷವಾಗಿ ಅಂಬಾನಿ ಅದಾನಿ ಅಂತ ಕಂಪನಿಗಳು ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾವೆ. ಸೊ ಮುಂದಿನ ದಿನಗಳಲ್ಲಿ ಇದು ಈ ಒಂದು ಸಭ್ಯ ಜನಪ್ರಿಯವಾಗಿರ್ತಕ್ಕಂಥ ಈ ಶ್ರವ್ಯ ಸಂಸ್ಥೆ ಏನಿದೆ, ಶ್ರವ್ಯ ಮಾಧ್ಯಮ ಸಂಸ್ಥೆ, ಇದು ಉಳಿಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ. ಯಾಕೆಂದರೆ ಇವತ್ತಿನ ಖಾಸಗಿ TV ಆಗಿರ್ಬೋದು ಅಥವಾ ಖಾಸಗಿ ಸಣ್ಣ FM ರೇಡಿಯೋಗಳು ಬಂದಾವಲ್ಲ, ಅಲ್ಲಿ ಆಗಲಿ ಕನ್ನಡ ಹುಡುಕಾಡೋಕ್ಕೆ ಸಿಗೋದಿಲ್ಲ, ಕನ್ನಡ ಭಾಷೆ ಹುಡುಕಾಡೋಕ್ಕೆ ಸಿಗೋದಿಲ್ಲ. ಸೊ ಈ ನಿಮ್ಮ ಜನ್ರೇಷನ್ ಏನಿದೆ, ಇಲ್ಲಿ ತಾಯಿ ಕೂತಿದ್ದಾರೆ. ಸೊ ನಿಮ್ಮ ಜನ್ರೇಷನ್ನು 1945ರಿಂದ ಇತ್ತೀಚಿನ ನಂತರದವರೆಗೂ ಸಹಿತ ಅವ್ರ ಕಾಲಘಟ್ಟವನ್ನು ಕೊಟ್ಟಿದ್ದಾರೆ ಒಂದು ಕಡೆ. ಸೊ 90ರವರೆಗೆ ಒಂದು, 90ರಿಂದ 2000ರವರೆಗೆ ಒಂದು. ಸೊ ಈ ಒಂದು ಕಾಲಘಟ್ಟದ ಕನ್ನಡ ಭಾಷೆ, ಸಂಸ್ಕೃತಿ, ಸಾಹಿತ್ಯ, ನುಡಿಯನ್ನು ಆಕಾಶವಾಣಿಯ ಮೂಲಕ ಪ್ರಸಾರ ಮಾಡಿ ಕರ್ನಾಟಕಕ್ಕೆ, ಕನ್ನಡ ನಾಡಿಗೆ, ಕನ್ನಡ ನುಡಿಗೆ ಮತ್ತು ದೇಶಕ್ಕೆ ಒಂದು ಕಾಣಿಕೆಯನ್ನು ಕೊಟ್ಟಿದ್ದೀರಿ. ಇಂಥವ್ರನ್ನ ಸ್ಮರಿಸೋದು ನವ ಕರ್ನಾಟಕದ ಕೆಲಸವೂ ಸಹಿತ. ಸೊ ಅಂಥ ಒಂದು ಕೃತಿಯನ್ನು ಸುಮತಿಯವರು ಮಾಡಿಕೊಟ್ಟಿದ್ದಾರೆ. ಸೊ ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿದ್ರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ನವ ಕರ್ನಾಟಕ ಪ್ರಕಾಶನದ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ. ಜೊತೆ ಇರೋಣ.